ಜೂನ್ 2, 2026 ಮಧ್ಯಾಹ್ನದೊತ್ತು ಭಾಷಣಗಳು ಮುಗಿದು ದೆಹಲಿಯ ರಾಜಕೀಯ ಕಾರಿಡಾರ್ಗಳು ತಣ್ಣಗಾಗ್ತಾ ಇದ್ದಂತಹ ಹೊತ್ತು. ಆದರೆ ಅದೇ ಹೊತ್ತಿಗೆ ದೆಹಲಿಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕಚೇರಿಯಿಂದ ಹೊರಬಿದ್ದ ಆ ಒಂದು ಸುದ್ದಿ ಇಡೀ ದಕ್ಷಿಣ ಭಾರತದ ರಾಜಕಾರಣದಲ್ಲಿ ಸುನಾಮಿಯನ್ನ ಎಬ್ಬಿಸ್ತು. ತಮಿಳುನಾಡಿನ ಗಲ್ಲಿಗಳಲ್ಲೂ ಸಂಚಲನವನ್ನ ಸೃಷ್ಟಿ ಮಾಡಿತು. ಈ ಸುದ್ದಿ ಬೇರೇನೂ ಅಲ್ಲ, ತಮಿಳುನಾಡು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಲೀಡರ್, ಮಾಜಿ IPS ಅಧಿಕಾರಿ ಕುಪ್ಪಸ್ವಾಮಿ ಅಣ್ಣಾಮಲೈ ಬಿಜೆಪಿಗೆ ಅಧಿಕೃತವಾಗಿ ರಿಸೈನ್ ಮಾಡಿದ್ದಾರೆ. ಹೌದು, ಯಾರು ಊಹಿಸದ ಆ ಒಂದು ನಡೆ ಈಗ ಇಡೀ ದೇಶದ ರಾಜಕೀಯ ವಿಶ್ಲೇಷಕರ ತಲೆ ಕೆಡಿಸಿದೆ. ಯಾರು ಅಣ್ಣಾಮಲೈ ಅವರನ್ನ ತಮಿಳುನಾಡಿನಲ್ಲಿ ಬಿಜೆಪಿಯ ಭವಿಷ್ಯ ಅಂತ ನಂಬಿದ್ರೋ, ಯಾರು ಅಣ್ಣಾಮಲೈ ಅವರನ್ನ ನೋಡಿ ತಮಿಳುನಾಡಿನಲ್ಲಿ ಕಮಲ ಅರಳುತ್ತೆ ಅಂತ ಅಂದುಕೊಂಡಿದ್ರೋ, ಅದೇ ಅಣ್ಣಾಮಲೈ ಇವತ್ತು ಕಮಲದ ಕೈ ಬಿಟ್ಟಿದ್ದಾರೆ. ಆದ್ರೆ ಕತೆ ಇಲ್ಲೇ ಮುಗಿಯೋದಿಲ್ಲ. ರಾಜಕಾರಣದಲ್ಲಿ ಯಾವುದು ಅಷ್ಟು ಸುಲಭವಲ್ಲ. ಕಣ್ಣಿಗೆ ಕಾಣೋದು ಕೇವಲ ಒಂದು ರಾಜೀನಾಮೆ ಪತ್ರ, ಆದರೆ ಇದರ ಹಿಂದೆ ಅಡಗಿದೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಬಿಗ್ ಮಾಸ್ಟರ್ ಪ್ಲಾನ್. ಅಥವಾ ಇದು ದೆಹಲಿ ಹೈಕಮಾಂಡ್ ವಿರುದ್ಧ ಒಬ್ಬ ದಕ್ಷಿಣದ ಸಿಂಗಂ ಸಾರಿದ ನೇರ ಯುದ್ಧನ? ಅಣ್ಣಾಮಲೈ ಅವರ ಈ ಹಠಾತ್ ನಿರ್ಧಾರದ ಹಿಂದಿರೋ ಆ 3 ರಹಸ್ಯಗಳೇನು? ನಟ ವಿಜಯ್ ಅವರಿಗೆ ಅಣ್ಣಾಮಲೈ ಮಾಡ್ತಿರೋ ಪ್ಲಾನ್ ಏನು? ಇವತ್ತಿನ ಈ ಕಂಪ್ಲೀಟ್ ಇನ್ವೆಸ್ಟಿಗೇಟಿವ್ ವಿಡಿಯೋದಲ್ಲಿ ರಾಜಕೀಯದ ಆ ಒಳಗಿನ ಕಥೆಯನ್ನ ಬಿಚ್ಚಿಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಕಥೆಯ ಅಸಲಿ ತಿರುವು ಅರ್ಥವಾಗಬೇಕಾದ್ರೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ಬೇಕು. ಕರ್ನಾಟಕದಲ್ಲಿ ಸೂಪರ್ ಕಾಪ್ ಅಂತ ಹೆಸರಾಗಿದ್ದ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ತಮ್ಮ IPS ಹುದ್ದೆಗೆ ರಾಜೀನಾಮೆ ನೀಡಿ ತಮಿಳುನಾಡು ಬಿಜೆಪಿಗೆ ಎಂಟ್ರಿ ಕೊಟ್ಟಾಗ ಇಡೀ ದೇಶ ಆಶ್ಚರ್ಯಪಟ್ಟಿತ್ತು. ಯಾಕಂದ್ರೆ ತಮಿಳುನಾಡು ಅಂದ್ರೆ ದ್ರಾವಿಡ ರಾಜಕಾರಣದ ಭದ್ರಕೋಟೆ. ಅಲ್ಲಿ ಪೆರಿಯಾರ್, ಅಣ್ಣಾದೊರೈ, ಕರುಣಾನಿಧಿ, ಜಯಲಲಿತಾ ಅವರ ಸಿದ್ಧಾಂತಗಳೇ ನಡೆದುಕೊಂಡು ಬಂದಿರೋದು. ಅಲ್ಲಿ ಹಿಂದಿ ಹೇರಿಕೆ ಮತ್ತು ಸನಾತನ ಧರ್ಮದ ಹೆಸರಿನಲ್ಲಿ ಬಿಜೆಪಿ ಗೆಲ್ಲೋದು ಅಸಾಧ್ಯದ ಮಾತು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಣ್ಣಾಮಲೈ ತಮಿಳುನಾಡಿಗೆ ಕಾಲಿಟ್ಟ ತಕ್ಷಣ ಇಡೀ ಚಿತ್ರಣವೇ ಬದಲಾಯಿತು. ಮರಿಬೇಡಿ ಅದನ್ನ. ಅವರು ಕೇವಲ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಿಲ್ಲ, ಬದಲಿಗೆ DMK ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ DMK ಫೈಲ್ಸ್ ಹೆಸರಿನಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಬ್ಬರಿಸಿದ್ರು. 6 ತಿಂಗಳುಗಳ ಕಾಲ ತಮಿಳುನಾಡಿನ ಮೂಲೆ ಮೂಲೆಗೂ ಪಾದಯಾತ್ರೆ ಮಾಡಿ ಯುವಕರಲ್ಲಿ ಹೊಸ ಜಾಗೃತಿಯನ್ನ ಮೂಡಿಸಿದ್ರು. ಇದರ ಫಲವಾಗಿ ದೆಹಲಿ ಹೈಕಮಾಂಡ್ಗೆ ಅಣ್ಣಾಮಲೈ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿ ಕಂಡ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ತಮಿಳುನಾಡಿಗೆ ಬಂದಾಗೆಲ್ಲ ಅಣ್ಣಾಮಲೈ ಅವರ ಬೆನ್ನನ್ನ ತಟ್ಟಿ ಶಬಾಷ್ಗಿರಿ ಹುಟ್ಟು ಹೋಗಿದ್ರು. ಆದರೆ ಇದೇ ಅತಿಯಾದ ಜನಪ್ರಿಯತೆ, ಇದೇ ಹೈ ಪ್ರೊಫೈಲ್ ಇಮೇಜ್ ಅಣ್ಣಾಮಲೈ ಪಾಲಿಗೆ ಸ್ವಪಕ್ಷದಲ್ಲೇ ಶತ್ರುಗಳನ್ನ ಸೃಷ್ಟಿ ಮಾಡ್ತಿದೆ ಅಂತ ಸ್ವತಃ ಅಣ್ಣಾಮಲೈ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಹೌದು, ರಾಜಕಾರಣದಲ್ಲಿ ಸ್ವಂತ ಪಕ್ಷದವರ ಬೆಳವಣಿಗೆಯನ್ನು ಸಹಿಸದವರು ಎಲ್ಲ ಕಡೆನೂ ಇರ್ತಾರೆ. ಅಣ್ಣಾಮಲೈ ಅವರ ಒರಟು ಮತ್ತು ನೇರ ನಡೆ ತಮಿಳುನಾಡು ಬಿಜೆಪಿಯ ಹಿರಿಯ ನಾಯಕರಿಗೆ ಇಷ್ಟವಾಗ್ತಾ ಇರಲಿಲ್ಲ. ನಿನ್ನೆ ಮೊನ್ನೆ ಬಂದ ಲೀಡರ್ ನಮಗೆ ಬಾಸ್ ಆಗೋದಾ ಅನ್ನೋ ಅಸಮಾಧಾನ ಹೊಗೆಯಾಡ್ತಾ ಇತ್ತು. ಇದರ ನಡುವೆ ಅಣ್ಣಾಮಲೈ ಮಾಡಿದ ಒಂದು ದೊಡ್ಡ ನಿರ್ಧಾರ ದೆಹಲಿ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತು. ಅದೇ AIADMK ಜೊತೆಗಿನ ಮೈತ್ರಿ ಮುರಿಯುವಿಕೆ. ಅಣ್ಣಾಮಲೈ ಅವರ ವಾದ ಒಂದೇ ಆಗಿತ್ತು, ನಾವು ತಮಿಳುನಾಡಿನಲ್ಲಿ ಸ್ವತಂತ್ರವಾಗಿ ಬೆಳೆಯಬೇಕಾದ್ರೆ ದ್ರಾವಿಡ ಪಕ್ಷಗಳಾದ DMK ಮತ್ತು AIADMKನ ಎರಡನ್ನೂ ವಿರೋಧಿಸಬೇಕು. AIADMK ಜೊತೆ ಮೈತ್ರಿ ಮಾಡಿಕೊಂಡ್ರೆ ಬಿಜೆಪಿಗೆ ಯಾವತ್ತೂ ನೆರಳಿನಲ್ಲೇ ಇರಬೇಕಾಗುತ್ತೆ. ಅಂದ್ರೆ ಬಿಜೆಪಿ AIADMK ನೆರಳಿನಲ್ಲೇ ಇರಬೇಕಾಗುತ್ತೆ ಅಂತ. ಆದರೆ ದೆಹಲಿ ಹೈಕಮಾಂಡ್ಗೆ ಬೇಕಾದದ್ದು ಮುಂಬರುವ ಚುನಾವಣೆಯ ಸೀಟ್ಗಳು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಬಂತು. ಅಮಿತ್ ಶಾ ಮತ್ತು JP ನಡ್ಡಾ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ತಂಡ ಅಣ್ಣಾಮಲೈ ಅವರ ಇಷ್ಟಕ್ಕೆ ವಿರುದ್ಧವಾಗಿ AIADMK ಜೊತೆ ರಹಸ್ಯ ಮಾತುಕತೆಯನ್ನ ಆರಂಭಿಸಿತು. ಇದು ಅಣ್ಣಾಮಲೈ ಅವರ ಸ್ವಾಭಿಮಾನಕ್ಕೆ ಬಿದ್ದ ಮೊದಲ ಪೆಟ್ಟು. ಕಥೆಯ ಅಸಲಿ ಕ್ಲೈಮ್ಯಾಕ್ಸ್ ಶುರುವಾಗಿದ್ದೇ ಇಲ್ಲಿ. ಅಣ್ಣಾಮಲೈ ಅವರ ಮಾತು ಕೇಳಿದ ಹೈಕಮಾಂಡ್ ಕಳೆದ ಏಪ್ರಿಲ್ 2025ರಲ್ಲಿ ಒಂದು ಶಾಕಿಂಗ್ ನಿರ್ಧಾರ ತೆಗೆದುಕೊಂಡಿತು. ಅಣ್ಣಾಮಲೈ ಅವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ದಿಢೀರ್ನೆ ಕೆಳಗಿಳಿಸಲಾಯಿತು. ಅವರ ಜಾಗಕ್ಕೆ
AIADMK ಜೊತೆ ಮೃದು ಧೋರಣೆ ಹೊಂದಿದ್ದ ನೈನರ್ ನಾಗೇಂದ್ರನ್ ಅವರಿಗೆ ಪಟ್ಟವನ್ನು ಕಟ್ಟಲಾಯಿತು. ಅಷ್ಟೇ ಅಲ್ಲ, ಇತ್ತೀಚಿನ 2026 ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಅವರಿಗೆ ಸ್ಪರ್ಧಿಸಲು ಟಿಕೆಟ್ ಕೂಡ ನಿರಾಕರಿಸಲಾಯಿತು. ಯಾವ ನಾಯಕ ತಮಿಳುನಾಡಿನಲ್ಲಿ ಬಿಜೆಪಿಯ ಅಸ್ತಿತ್ವಕ್ಕಾಗಿ ಹಗಲಿರುಳು ದುಡಿದ್ನೋ ಶ್ರಮಿಸಿದ್ನೋ ಅದೇ ನಾಯಕನನ್ನ ಪ್ರಚಾರದ ಕಣದಿಂದ ಮೂಲೆ ಗುಂಪು ಮಾಡಲಾಯಿತು. ಇದು ಅಣ್ಣಾಮಲೈ ಅವರ ರಾಜೀನಾಮೆಗೆ ಮುನ್ನುಡಿ ಬರೀತು. ಅರ್ಥ ಮಾಡ್ಕೊಳ್ಳಿ ನೀವು. ಈಗ ಈ ಇಡೀ ರಾಜಕೀಯ ಡ್ರಾಮಾಗೆ ಮತ್ತೊಂದು ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ. ಅದು ನಿಮ್ಗೆಲ್ರಿಗೂ ಗೊತ್ತು. ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರ TVK ಪಕ್ಷದ ಅಧಿಕೃತ ಎಂಟ್ರಿ ಆದ ತಕ್ಷಣ ತಮಿಳುನಾಡು ರಾಜಕಾರಣದ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗೋಯ್ತು. ಅದೆಲ್ರಿಗೂ ಗೊತ್ತಾಗಿದೆ. ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ತಮಿಳುನಾಡಿನ ಯುವ ವೋಟರ್ಸ್ಗೆ DMK ಮತ್ತು AIADMKಯ ಸಾಂಪ್ರದಾಯಿಕ ರಾಜಕಾರಣ ನೋಡಿ ಸಾಕಾಗಿದೆ. ಅವರಿಗೆ ಒಬ್ಬ ಹೊಸ ಯುವ ಡೈನಮಿಕ್ ನಾಯಕ ಬೇಕಾಗಿದ್ದ ಕಾರಣಕ್ಕೆ ಆರಂಭದಲ್ಲಿ ಆ ಜಾಗವನ್ನ ಅಣ್ಣಾಮಲೈ ಅವರು ತುಂಬ್ತಾ ಇದ್ರು. ಯುವಕರು ಅಣ್ಣಾಮಲೈ ಹಿಂದೆ ಮುಗಿಬೀಳ್ತಾ ಇದ್ರು. ಆದರೆ ಯಾವಾಗ ದಳಪತಿ ವಿಜಯ್ ಅವರು ರಾಜಕೀಯಕ್ಕೆ ಬಂದ್ರು, ಆ ಯುವಕರೇ ಸಂಪೂರ್ಣವಾಗಿ ವಿಜಯ್ ಕಡೆಗೆ ಶಿಫ್ಟ್ ಆಗಲು ಶುರುವಾಯಿತು. ಅಣ್ಣಾಮಲೈ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿತ್ತು. ನಾನು BJPಯಲ್ಲೇ ಮುಂದುವರೆದ್ರೆ ದೆಹಲಿ ನಾಯಕರ ಆಜ್ಞೆಯನ್ನು ಪಾಲಿಸ್ತಾ ಕೂರಬೇಕಾಗುತ್ತೆ. ಅಷ್ಟೇ ಅಲ್ಲ, ದ್ರಾವಿಡ ಮಣ್ಣಿನಲ್ಲಿ ರಾಷ್ಟ್ರೀಯ ಪಕ್ಷದ ಲೇಬಲ್ ಇಟ್ಕೊಂಡು ವಿಜಯ್ ಅವರ ಪ್ರಾದೇಶಿಕ ಸೆಂಟಿಮೆಂಟ್ ಕ್ರೇಜನ್ನು ಎದುರಿಸೋದು ಅಸಾಧ್ಯ ಅನ್ನೋದು ಗೊತ್ತಾಯಿತು. ಹಾಗಾಗಿಯೇ ವಿಜಯ್ಗೆ ಕೌಂಟರ್ ಕೊಡಬೇಕಾದ್ರೆ ಮತ್ತು ತಮಿಳುನಾಡಿನ ಯುವ ನಾಯಕ ತಾನೇ ಆಗಬೇಕಾದ್ರೆ ತನಗೂ ಕೂಡ ಒಂದು ಪ್ರಾದೇಶಿಕ ಅಸ್ಮಿತೆ ಬೇಕೇ ಬೇಕು ಅಂತ ಅಣ್ಣಾಮಲೈ ನಿರ್ಧರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೇ ಕಾರಣಕ್ಕೆ ಅವರು BJPಯ ಆ ಸೈದ್ಧಾಂತಿಕ ಚೌಕಟ್ಟಿನಿಂದ ಹೊರಬರಲು ಈ ನಿರ್ಧಾರ ಮಾಡಿದ್ದಾರೆ ಅಂತಾರೆ ಕೆಲವು ಆಪ್ತ ವಿಶ್ಲೇಷಕರು. ಇನ್ನ ಗೆಳೆಯರೇ, ಈಗ ನಾವು ಈ ಕಥೆಯ ಅತ್ಯಂತ ರೋಮಾಂಚಕ ಮತ್ತು ರಹಸ್ಯವಾದ ಭಾಗಕ್ಕೆ ಬಂದಿದ್ದೀನಿ. ರಾಜಕೀಯದಲ್ಲಿ ಕಣ್ಣಿಗೆ ಕಾಣುವುದೆಲ್ಲ ನಿಜವಲ್ಲ, ನಿಜವಾಗಿದ್ದರೂ ಕಣ್ಣಿಗೆ ಕಾಣುವುದಿಲ್ಲ ಅನ್ನೋ ಒಂದು ಮಾತಿದೆ. ಅಣ್ಣಾಮಲೈ ಅವರ ಈ ರಾಜೀನಾಮೆಯ ಹಿಂದೆ BJPಯ ಚಾಣಕ್ಯರ ಬಿಗ್ ಮಾಸ್ಟರ್ ಸ್ಟ್ರೋಕ್ ಅಡಗಿದೆ ಅನ್ನೋದು ಚರ್ಚೆ, ನನ್ನ ಅನಿಸಿಕೆ. ರಾಜಕೀಯ ವಲಯದಲ್ಲೂ ಕೂಡ ಒಂದಷ್ಟು ಸುದ್ದಿ ಮಾಡ್ತಾ ಇದೆ. ಆ ಮಾಸ್ಟರ್ ಪ್ಲಾನ್ ಏನು ಅಂತ ನಿಮ್ಗೆ ಹೇಳ್ತೀನಿ, ಕೇಳಿ. BJPಯ ಒಳಗಿನ ರಹಸ್ಯ ಲೆಕ್ಕಾಚಾರ ನಂಬರ್ 1, ಮತಗಳ ವಿಭಜನೆ. ಪ್ರಸ್ತುತ ತಮಿಳುನಾಡಿನಲ್ಲಿ DMK ಸರ್ಕಾರದ ವಿರುದ್ಧ ಇರುವ ವೋಟ್ಗಳು ನೇರವಾಗಿ TVK ಪಕ್ಷಕ್ಕೆ ಹೋಗ್ತಾ ಇದೆ. ಅದು ಒಟ್ಟೋಗಿದೆ. ಆದರೆ ಈಗ ಅಣ್ಣಾಮಲೈ ಕೂಡ ಹೊಸ ಪಕ್ಷ ಅಂದರೆ ಮಕ್ಕಳ ಶಕ್ತಿ ಇಯಕ್ಕಂ ಅನ್ನುವಂತಹ ಒಂದು ಪಾರ್ಟಿಯ ಹೆಸರನ್ನು ಇಟ್ಕೊಂಡಿದ್ದಾರೆ. ಅದನ್ನು ಕಟ್ಟಿರೋದ್ರಿಂದ ಆ ಆಡಳಿತ ವಿರೋಧಿ ಮತಗಳು ವಿಜಯ್ ಮತ್ತು ಅಣ್ಣಾಮಲೈ ನಡುವಿನ ವಿಭಜನೆಯಾಗ್ತದೆ. ಇದರಿಂದ ಕೊನೆಯಲ್ಲಿ ಲಾಭ ಆಗೋದು ಯಾರಿಗೆ? BJPಗೆ. ಲೆಕ್ಕಾಚಾರ ನಂಬರ್ 2, ದ್ರಾವಿಡ ಸಿದ್ಧಾಂತಕ್ಕೆ ಪರ್ಯಾಯ. ಅಣ್ಣಾಮಲೈ ಹೊರನೋಟಕ್ಕೆ BJPಯಿಂದ ದೂರವಾದಂತೆ ಕಂಡರೂ ಅವರ ಸಿದ್ಧಾಂತ ಮತ್ತು ರಾಷ್ಟ್ರೀಯವಾದಿ ಧೋರಣೆ ಬದಲಾಗೋದಿಲ್ಲ. ಅವರು ತಮಿಳು ಅಸ್ಮಿತೆಯ ಹೆಸರಿನಲ್ಲಿ DMK ಮತ್ತು ವಿಜಯ್ ಇಬ್ಬರನ್ನು ಟಾರ್ಗೆಟ್ ಮಾಡಲಿದ್ದಾರೆ. ಮತ್ತು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ಪ್ಲಾನ್, ಚುನಾವಣೆ ನಂತರದ ಮೈತ್ರಿ. ಅಣ್ಣಾಮಲೈ ತಮಿಳುನಾಡಿನಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಕನಿಷ್ಠ 15-20 ಸೀಟ್ಗಳನ್ನು ಗೆದ್ರು ಅಂದ್ಕೊಳ್ಳಿ. ಚುನಾವಣೆ ಮುಗಿದ ತಕ್ಷಣ ಮತ್ತೆ ಯಾರಿಗೆ ಬೆಂಬಲ ನೀಡ್ತಾರೆ? ಐ ಥಿಂಕ್ BJP. ಅಂದರೆ ತಮಿಳುನಾಡಿನ ಜನ ರಾಷ್ಟ್ರೀಯ ಪಕ್ಷವಾದ BJPಗೆ ನೇರವಾದ ವೋಟ್ ಹಾಕದಿದ್ರು ಅಣ್ಣಾಮಲೈ ಎಂಬ ವ್ಯಕ್ತಿಯನ್ನ ನೋಡಿ ವೋಟ್ ಹಾಕ್ತಾರೆ. ಆ ವೋಟ್ಗಳು ಪರೋಕ್ಷವಾಗಿ BJPಯ ಖಾತೆಗೆ ಸೇರಿದಂತೆಯೇ ಆಗುತ್ತೆ. ಹಾಗಿದ್ರೆ ಅಣ್ಣಾಮಲೈ ಅವರ ಈ ನಡೆ BJPಯ B ಟೀಮ್ ತಂತ್ರದ ಭಾಗವೇ? ಗೊತ್ತಿಲ್ಲ. ಅಣ್ಣಾಮಲೈ ಅವರನ್ನ ಬೇಕೆಂದೇ BJP ಹೊರಗೆ ಕಳುಹಿಸಿ ಹೊಸ ಬಲೆ ಏನಾದರೂ ಆಗ್ತಾ ಇದ್ದಾರಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನಾವು ಅಣ್ಣಾಮಲೈ ಅವರ ಮುಂದಿನ ನಡೆ ಏನು ಎಂಬುದನ್ನು ನೋಡಬೇಕು. ಇವತ್ತು ಸಂಜೆ ಅಣ್ಣಾಮಲೈ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಲಿದ್ದಾರಂತೆ. ಈ ಭೇಟಿಯ ನಂತರ ಹೊರಬರುವ ಅಧಿಕೃತ ಹೇಳಿಕೆಗಳು ಇಡೀ ದೇಶದ ಕುತೂಹಲಕ್ಕೆ ಕಾರಣವಾಗಿವೆ. ಮೂಲಗಳ ಪ್ರಕಾರ ಅಣ್ಣಾಮಲೈ ಅವರು ತಮ್ಮ ಹೊಸ ಪಕ್ಷದ ಲೋಗೋ ಮತ್ತು ಅಜೆಂಡಾವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅವರು ನೇರವಾಗಿ ತಮಿಳುನಾಡಿನ ಜನರ ಬಳಿಗೆ ಹೋಗಿ, ನಾನು ತಮಿಳು ಮಣ್ಣಿನ ಮಗ, ನನಗೆ ದೆಹಲಿ ನಾಯಕರ ರಿಮೋಟ್ ಕಂಟ್ರೋಲ್ ಇಷ್ಟವಿಲ್ಲ ಎಂದು ಭಾಷಣ ಮಾಡುವ ಸಾಧ್ಯತೆ ಕೂಡ ಇದೆ. ಏನೇ ಇರಲಿ, ಇಷ್ಟು ದಿನ ಕೇವಲ DMK ವರ್ಸಸ್ ADMK ನಡುವೆ ನಡೆಯುತ್ತಿದ್ದ ತಮಿಳುನಾಡು ರಾಜಕಾರಣ ಆಮೇಲೆ DMK ವರ್ಸಸ್ ವಿಜಯ್ ಎನ್ನುವಂತಾಯಿತು. ಆದರೆ ಈಗ ಅಣ್ಣಾಮಲೈ ಅವರ ಎಂಟ್ರಿಯಿಂದ
ಇಡೀ ತಮಿಳುನಾಡು ಅಖಾಡ ಈಗ ಮಲ್ಟಿ ಸ್ಟಾರರ್ ಸಿನಿಮಾದಂತೆ ರೋಮಾಂಚನವಾಗಿದೆ. ಒಂದೆಡೆ ಅಧಿಕಾರದ ಬಲವನ್ನ ಹೊಂದಿದ್ದಂತಹ ಸ್ಟಾಲಿನ್ ಅವರನ್ನ ಬೆಳೆಸಿದ ದಳಪತಿ ವಿಜಯ್, ಮತ್ತೊಂದೆಡೆ ಚಾಣಕ್ಯ ಬುದ್ಧಿಯ ಬಿಜೆಪಿಯ ಹೈಕಮಾಂಡ್, ಇವರೆಲ್ಲರ ಮಧ್ಯೆ ಸಿಂಗಂ ತರಹದ ಒಂಟಿಯಾಗಿ ನುಗ್ತಿರೋ ಅಣ್ಣಾಮಲೈ. ಗೆಳೆಯರೆ, ಇದಿಷ್ಟು ಅಣ್ಣಾಮಲೈ ಅವರಿನ ಹಠಾತ್ ರಾಜೀನಾಮೆಯ ಹಿಂದಿರುವ ಅಸಲಿ ಇನ್ಸೈಡ್ ಸ್ಟೋರಿ. ಈಗ ನಿಮ್ಮ ಸರ್ದಿ, ನಿಮಗೇನನ್ಸುತ್ತೆ? ಅಣ್ಣಾಮಲೈ ಅವರ ಈ ನಿರ್ಧಾರ ಬಿಜೆಪಿ ಹೈಕಮಾಂಡ್ ಅಣಿದಿರೋ ಮಹಾ ಮಾಸ್ಟರ್ ಪ್ಲಾನ, ಅಥವಾ ಬಿಜೆಪಿ ನಡವಳಿಕೆಯಿಂದ ಬೇಸತ್ತು ಅಣ್ಣಾಮಲೈ ತೆಗೆದುಕೊಂಡಿರೋ ಸ್ವತಂತ್ರ ನಿರ್ಧಾರನ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ರಾಜಕೀಯ ವಿದ್ಯಮಾನಗಳನ್ನು, ರಿಸರ್ಚ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ಧೂಳೆಬ್ಬಿಸೋ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.